ನಮ್ಮ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಿಮಗೆ ಸಿಗ್ತವೆ ಮನಸ್ಸಿಗೆ ತಾಕೋ ಕಥೆಗಳು, ಪ್ರೇರಣಾದಾಯಕ ಕ್ಷಣಗಳುದ ಮತ್ತು ಮನರಂಜನೆಯ ವಿಡಿಯೋಗಳು. ಎಲ್ಲಾ ಪ್ರಯತ್ನಗಳು ವ್ಯರ್ಥವೇ? ಇದಕ್ಕಾಗಿ ಇಷ್ಟು ಸಮಯವನ್ನು ವ್ಯರ್ಥ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ಒಂದ್ ಚಿಕ್ಕ ಕತೆ. ಅವಳು ಬಿಡ್ಲಿಲ್ಲ, ಏಕೆಂದ್ರೆ ಅವಳಿಗೆ ನಂಬಿಕೆ ಇತ್ತು. ಅವಳು ಅರ್ಥ ಮಾಡ್ಕೊಂಡ್ಲು. ಒಂದ್ ವ್ಯೂ ಅಂದ್ರೆ ಒಂದ್ ಸಂಖ್ಯೆ ಅಲ್ಲ, ಒಂದ್ ಜೀವ ಇರ್ಬೋದು. ವ್ಯೂಸ್ ಕಡಿಮೆ ಇರ್ಬೋದು, ಆದ್ರೆ ಪ್ರಭಾವ ದೊಡ್ಡದಿರ್ಬೋದು. ನೀನ್ ಮಾಡೋ ಕೆಲ್ಸನ ನಿಲ್ಸ್ಬೇಡ, ನಿನ್ ವಿಡಿಯೋ ಯಾರ್ದೋ ಬದುಕು ಬದಲಾಯಿಸ್ಬೋದು. ಅವಳು 1 ವರ್ಷದಿಂದ ವಿಡಿಯೋ ಮಾಡ್ತಿದ್ಲು, ಆದ್ರೆ ವ್ಯೂಸ್ 100 ದಾಟ್ತಿರ್ಲಿಲ್ಲ. ನನ್ಗಾಗಲ್ಲ ಅನ್ಸುತ್ತೆ, ಬಿಡ್ಬೇಕಾ? ಮಗಳು, ಒಂದ್ ಬೀಜ ನೆಟ್ಟಾಗ್ಲೇ ಮರ ಆಗೋದಿಲ್ಲ, ಸಹನೆ ಇಟ್ರೆ ಮಾತ್ರ ನೆರಳು ಕೊಡುತ್ತೆ. ಆ ಮಾತು ಅವಳ ಹೃದಯಕ್ಕೆ ತಾಕಿತು. ನಮಸ್ಕಾರ ಸ್ನೇಹಿತರೆ, ಇಂದ ಹೋಯಿನಿಗಾಗಿ ಒಂದು ಸಣ್ಣ ಕಥೆ. ಸ್ಟಿಟ್ಸನ್ ನಿಮ್ ವಿಡಿಯೋ ನೋಡಿದ್ಮೇಲೆ ನಾನ್ ನನ್ ಕನ್ಸ್ ಬಿಡ್ಲಿಲ್ಲ, ಧನ್ಯವಾದಗಳು. ಅವಳು ಅರ್ಥ ಮಾಡ್ಕೊಂಡ್ಲು, 100 ವ್ಯೂಸ್ ಅಂದ್ರೆ 100 ಜನರ ಹೃದಯ. ಸಂಖ್ಯೆಗಳು ಚಿಕ್ಕದಿರಬಹುದು ಆದ್ರೆ ಪ್ರಭಾವ ದೊಡ್ಡದಿರ್ಬೇಕು. ನೀನ್ ನಿಲ್ಸ್ಬೇಡ, ನಿನ್ನ ಕತೆ ಯಾರಿಗಾದ್ರೂ ಬೆಳಕಾಗಬಹುದು. ಯಶಸ್ ಸಿಕ್ಮೇಲೆ ಅವಳು ಹೊಸ ವಿಷಯ ಕಲಿಯಲು ಶುರು ಮಾಡಿದ್ಲು, ಕ್ರಿಪ್ಟೋ. ಅವಳು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ಲಿಲ್ಲ, ಮೊದ್ಲು ಕಲ್ತು ಅರ್ಥ ಮಾಡ್ಕೊಂಡ್ಲು. ನಾಲೆಜ್ ಇಲ್ಲದೆ ಮನಿ ಹಾಕ್ಬಾರ್ದು. ಸ್ವಲ್ಪ ಲಾಭ ಬಂದಾಗ ಅವಳು ಗರ್ವ ಪಡ್ಲಿಲ್ಲ, ಅವಳಿನ್ನೂ ಶಾಂತವಾಗಿದ್ಲು. ಕ್ರಿಪ್ಟೋ ಅಂದ್ರೆ ಜೂಜಲ್ಲ, ಅದು ನಾಲೆಜ್ ಪ್ಲಸ್ ಪೇಷನ್ಸ್ ಗೇಮ್. ಇನ್ವೆಸ್ಟ್ ಮಾಡೋದಕ್ಕೆ ಮೊದ್ಲು ಕಲೀರಿ. 100 ವ್ಯೂಸ್ ರಿಂದ ಶುರುವಾದ ಅವಳ ಪ್ರಯಾಣ ಈಗ ಸಾವಿರಾರು ಜನರಿಗೆ ಫೈನಾನ್ಷಿಯಲ್ ಅವೇರ್ನೆಸ್ ಕೊಡ್ತಿದೆ. ಮನಿ ಬೆನ್ನಟ್ಬೇಡಿ, ನಾಲೆಜ್ ಬೆನ್ನಟ್ಟಿದ್ರೆ ಮನಿ ನಿಮ್ ಹಿಂದೆ ಬರುತ್ತೆ. ಒಂದಿನ ಮಾರ್ಕೆಟ್ ಹಠಾತ್ ಕುಸಿತವಾಯ್ತು, ಪೋರ್ಟ್ಫೋಲಿಯೋ ರೆಡ್ ಆಯ್ತು. ಇಷ್ಟು ಲಾಸ್, ನಾನ್ ತಪ್ಪು ಮಾಡ್ದೇನಾ? ಅವಳು ತಾಳ್ಮೆ ಇಟ್ಲು. ಕ್ರಿಪ್ಟೋ ಅವಳಿಗೆ ಹಣ ಮಾತ್ರ ಅಲ್ಲ, ಡಿಸಿಪ್ಲಿನ್ ಕಲಿಸ್ತು. ಕ್ರಿಪ್ಟೋ ಅವಳಿಗೊಂದು ಸತ್ಯ ಕಲಿಸ್ತು, ಲೈಫ್ ಕೂಡ ಮಾರ್ಕೆಟ್ ಹಾಗೆ, ಕೆಳಗೆ ಹೋಗ್ತದೆ ಮತ್ತೆ ಮೇಲಕ್ಕೆ ಬರ್ತದೆ. ಪ್ಯಾನಿಕ್ ಮಾಡಬೇಡಿ, ಪೇಷನ್ಸ್ ಇರಲಿ. ಸಕ್ಸಸ್ ತಡವಾಗ್ಬೋದು, ಆದ್ರೆ ತಪ್ಪಲ್ಲ. ಮಾರ್ಕೆಟ್ ಕ್ರಾಶ್, ರಿಕವರಿ ಎಲ್ಲವೂ ಕಂಡ ನಂತರ ಅವಳಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಹುಟ್ಟಿತು. ಈಗ ನಾನು ಪ್ರಾಫಿಟ್ಗಾಗಿ ಮಾತ್ರ ಇಲ್ಲ, ನಾಲೆಜ್ಗಾಗಿ ಕೂಡ ಇಲ್ಲಿದ್ದೀನಿ. ಅವಳು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದನ್ನ ಬಿಟ್ಲು, ರಿಸರ್ಚ್, ರಿಸ್ಕ್ ಮ್ಯಾನೇಜ್ಮೆಂಟ್ ಕಲ್ತಳು. ಸಹನೆ ಪ್ಲಸ್ ಸ್ಟ್ರಾಟಜಿ ಗೂ ಸಕ್ಸೆಸ್. ಇದೀಗ ಅವಳು ಒಬ್ಳೇ ಅಲ್ಲ, ಅವಳು ಇತರರಿಗೆ ಮಾರ್ಗದರ್ಶಕಳಾದ್ಲು. ಕ್ರಿಪ್ಟೋ ಜೂಜಲ್ಲ, ಜ್ಞಾನ ಇದ್ರೆ ಅದು ಅವಕಾಶ. ಅವಳು ಒಂದೇ ಕಾಯಿನ್ ಮೇಲೆ ಅವಲಂಬಿಸ್ದೆ ಡೈವರ್ಸಿಫೈ ಮಾಡೋದ್ ಕಲಿತ್ಲು. ನೆವರ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಪ್ರಾಫಿಟ್, ಲಾಸ್ ಎಲ್ಲವನ್ನೂ ಕಂಡ ನಂತರ ಈಗ ಅವಳ ಗುರಿ ಹಣವಲ್ಲ, ಇಂಪ್ಯಾಕ್ಟ್. ನನ್ನ ಯಶಸ್ಸು ನನ್ನೊಂದಿಗೆ ನಿಲ್ಬಾರ್ದು. ಅವಳು ತನ್ನ ಅನುಭವವನ್ನ ಹಂಚಿಕೊಳ್ಳಲು ಶುರು ಮಾಡಿದ್ಲು. ಮಿಸ್ಟೇಕ್ಗಳಿಂದ ಕಲಿತ ಪಾಠಗಳನ್ನ ಇತರರಿಗೆ ತಿಳಿಸಿದಳು. ಅವಳೊಂದು ವಿಷಯ ಸ್ಪಷ್ಟವಾಗಿ ಅರ್ಥಕೊಂಡ್ಲು, ವೆಲ್ತ್ ಅಂದ್ರೆ ಒಂದೇ ಸೋರ್ಸ್ ಅಲ್ಲ, ಸೆಕ್ಯೂರಿಟಿ ಪ್ಲಸ್ ಗ್ರೋತ್ ಯುವರ್ ರಿಯಲ್ ಫ್ರೀಡಮ್. ನಮ್ಗೆ ನಿನ್ನ ತುಂಬಾ ನೆನ್ಪಾಯ್ತು ಪ್ರೀತಿ, ನಿನ್ನನ್ ಮತ್ತೆ ಮನೇಲಿ ನೋಡೋದು ಅದ್ಭುತವಾಗಿದೆ. ನಾನು ನಿಮ್ಮಿಬ್ರನ್ನೂ ನೆನಪಿಸ್ಕೊಂಡೆ. ಮಾರ್ಕೆಟ್ ಇಳಿತದಂತೆ ಲೈಫ್ ಕೂಡ ಚೇಂಜ್ ಆಗ್ತಲೇ ಇರ್ತದೆ, ಆದ್ರೆ ನಾಲೆಜ್, ಡಿಸಿಪ್ಲಿನ್, ಪೇಷನ್ಸ್ ಇದ್ರೆ